ಶಾಸಕ ಕೆ ಕ್ಷೀರಾಕ್ಷರಿಯವರು ನೋಡಲೇಬೇಕಾದ ಸುದ್ದಿ ಇದು. ಅವ್ಯವಸ್ಥೆಯ ಅಗಾರವಾದ ವಿದ್ಯಾರ್ಥಿನಿಯರ ವಸತಿ ನಿಲಯ. ಪಾಳು ಬಿದ್ದ ಕೊಂಪೆಯಾಗಿದೆ ಲಕ್ಷಾಂತರ ರೂಪಾಯಿ ಕಟ್ಟಡ. ಎಸ್ ವೀಕ್ಷಕರೇ, ತಿಪಟೂರು ಶಾಸಕರಾದ ಕೆ ಕ್ಷೀರಾಕ್ಷರಿ ಅವರೇ, ನೀವು ಒಮ್ಮೆ ಈ ಸುದ್ದಿಯನ್ನ ನೋಡಲೇಬೇಕು. ತಿಪಟೂರು ಜಿಲ್ಲಾ ಕೇಂದ್ರವಾಗುವ ಬಗ್ಗೆ ಚರ್ಚೆ ನಡೀತಾ ಇರುವ ವೇಳೆಯಲ್ಲೇ ನಗರದಲ್ಲಿ ಸಾಕಷ್ಟು ಸಮಸ್ಯೆಗಳು ತಲೆದೂರಿದ್ದು ಅದಕ್ಕೆ ಪುಷ್ಟಿ ಎನ್ನುವಂತೆ ಇದೀಗ ನಗರದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರ ವಸತಿ ನಿಲಯವು ಹೆಸರಿಗೆ ಮಾತ್ರ ಇದ್ದು ಅರ್ಧಕ್ಕೆ ಕಾಮಗಾರಿ ನಿಂತಿದ್ದು ವರ್ಷಗಳೇ ಕಳೆದರೂ ಸರಿಯಾಗದೆ ಪಾಳು ಬಿದ್ದ ಕೊಂಪೆಯಂತಾಗಿದೆ. ಹೌದು, ಸುಮಾರು 4,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಹೊಂದಿರುವ ಈ ಕಾಲೇಜು ಸುಮಾರು 2,000ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರನ್ನ ಹೊಂದಿದೆ. ಆದರೆ ಇಂತಹ ಕಾಲೇಜಿಗೆ ತನ್ನದೇ ಆದ ವಿದ್ಯಾರ್ಥಿನಿಯರ ವಸತಿ ನಿಲಯವನ್ನ ಪ್ರಾರಂಭಿಸುವ ಉದ್ದೇಶದಿಂದ ಸರ್ಕಾರವು 2015-16ನೇ ಸಾಲಿನಲ್ಲಿ ಸುಮಾರು 60 ರಿಂದ 70 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿ ವಿದ್ಯಾರ್ಥಿನಿಯರ ವಸತಿ ನಿಲಯವನ್ನ ಪ್ರಾರಂಭಿಸಿದ್ರು. ಆದರೆ ಇಲ್ಲಿಯವರೆಗೂ ಈ ವಸತಿ ನಿಲಯವು ಯಾವುದೇ ಉಪಯೋಗಕ್ಕೆ ಬಾರದಂತಾಗಿದೆ. ಕೇಳಿದ್ರೆ ಇನ್ನು ಹಣ ಬೇಕು, ಬಂದ ಮೇಲೆ ಸರಿ ಮಾಡಿ ಕೊಡ್ತೀವಿ ಅಂತಾರೆ ಎಂದು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಲಿಖಿತ್ ಗೌಡ ಆರೋಪಿಸಿದ್ರು. ನನ್ನ ಹೆಸರು ಲಿಖಿತ್ ಗೌಡ ಅಂತ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ, ಟಿಪ್ಟೂರು ಸರ್ಕಾರಿ ದರ್ಜೆ ಪ್ರಥಮ ದರ್ಜೆ ಕಾಲೇಜು ಟಿಪ್ಟೂರು. 2015-16 ಶುರುವಾಯಿತು ಲೇಡೀಸ್ ಹಾಸ್ಟೆಲ್ ನಮ್ಮ ಕಾಲೇಜಿಂದು. ಅವಾಗ್ಲಿಂದ 24 ತನಕ ಲೆಟ್ರ್ ಬರಿತಿದ್ವಿ. ಅದು ಕಾಂಟ್ರಾಕ್ಟ್ ಇದ್ರ ಮೇಲಿಂದ ಹಂಗೆ ಇದೆ. ಇನ್ನೂ ಹಿಂದ್ಗಡೆಗೆ ಒಂದು ಬಿಲ್ಡಿಂಗ್ ಕಟ್ಟಿಲ್ಲ. ಈಗ ರೀಸೆಂಟಾಗಿ ಒಂದು 6 ತಿಂಗಳಿಂದ ನಾವು ಹೋಗ್ಬಿಟ್ಟು ಕ್ಲೀನ್ ಮಾಡಿ ಬಂದಿದ್ದು NSS ಹುಡುಗರು ಕರ್ಕೊಂಡು ಹೋಗ್ಬಿಟ್ಟು. ಇನ್ನು ಹಾಗೆ ಕಾಂಟ್ರಾಕ್ಟರ್ ಕೇಳಿದ್ರೆ ಇನ್ನೂ ಹ್ಯಾಂಡ್ ಓವರ್ ಮಾಡಿಲ್ಲ. ಅವ್ರು ಕೇಳಿದ್ರೆ ಇನ್ನೂ ಸವಲತ್ತು ಬರಬೇಕು, ಇನ್ನೂ ಒಂದು 10-15 ಲಕ್ಷದ್ದು ಅಮೌಂಟ್ ಬರಬೇಕು, ಅದು ಬಂದರೆ ರೆಡಿ ಮಾಡಿಸ್ಬಿಟ್ಟು ಇದು ಮಾಡ್ತೀವಿ ಅಂತಾರೆ. ಒಂದು ಲೈಟಿಂಗ್ ಸಮಸ್ಯೆ ಇಲ್ಲ, ಬೆಡ್ ಇಲ್ಲ, ಕಾಟ್ ಇಲ್ಲ, ಪಾತ್ರೆಗಳಿಲ್ಲ, ಏನೇನು ಸೌಲಭ್ಯಗಳಿದೆ ಮೇಜರ್ ಏನು ಸೌಲಭ್ಯ ಇಲ್ಲ. ಅದೊಂದು ಬೇಗ ರೆಡಿ ಮಾಡಿಸ್ಕೊಡ್ಬೇಕು. ಈ ಶಾಸಕರು ಇದೊಂಚೂರು ಗಮನ ತಂದ್ಬಿಟ್ಟು ಇದೊಂದು ಮಾಡಿಸ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಡಿಗ್ರಿ ಕಾಲೇಜಿಗೆ. ಇನ್ನು ಸಿಂಡಿಕೇಟ್ ಸದಸ್ಯ ರಾಜು ಎಂಬುವವರು ಮಾತನಾಡಿ, ತಿಪಟೂರಿನಲ್ಲಿ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥಿತವಾದ ಪಿಜಿ ಸೆಂಟರ್ಗಳಿಲ್ಲ. ಹೀಗಾಗಿ ಈ ವಸತಿ ನಿಲಯವನ್ನ ನಿರ್ಮಿಸಲಾಯಿತು. ಆದರೆ ಈ ಕಟ್ಟಡ ನಿರ್ಮಾಣವಾಗಿ 10 ವರ್ಷ ಕಳೆದರೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಈ ರೀತಿ ಆದ್ರೆ ಕಟ್ಟಡ ಹಾಳಾಗೋದಲ್ಲದೆ ಹಣ ವ್ಯರ್ಥ ಆಗತ್ತೆ. ಹೀಗಾಗಿ ತುಮಕೂರು ಯೂನಿವರ್ಸಿಟಿಗೆ ಕೊಟ್ರೆ ನಾವು ಇದನ್ನ ರಿನೋವೇಷನ್ ಮಾಡಿ ವಿದ್ಯಾರ್ಥಿನಿಯರಿಗೆ ಉಪಯೋಗ ಮಾಡ್ತೀವಿ ಎಂದಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಇದ್ದೆ. ಪ್ರಸ್ತುತ ಏನಂದ್ರೆ ಇವತ್ತು ತಿಪ್ಟೂರ್ನಲ್ಲಿ PG ಸೆಂಟರ್ ಇರ್ತಕ್ಕಂಥದ್ದು, ಆದ್ರೆ ಇಲ್ಲಿ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥಿತವಾದಂತಹ ಒಂದು PG ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಇಲ್ಲ. ಈ ಹಾಸ್ಟೆಲ್ ಆಗ್ಬೇಕು ಅನ್ನೋ ಉದ್ದೇಶದಿಂದ UGಯಲ್ಲಿ ಇರ್ತಕ್ಕಂತಹ ಒಂದು ಮಹಿಳಾ ಹಾಸ್ಟೆಲ್ ಏನಿದೆಯೋ ಅದು ಸುಮಾರು 10 ವರ್ಷಗಳಿಂದಲೂ ಕೂಡ ಅದು ಇನ್ನೂ ಕಂಪ್ಲೀಟ್ ಆಗದಲ್ಲೇ ಅದು ಒಂದು ಸ್ಥಿತಿ ಅಲ್ಲೇ ಹಾಳಾಗ್ತಾ ಇದೆ. ಅದಕ್ಕೆ ನಾವೇನ್ ಮಾಡಿದೀವಿ ಅಂತ ಅಂದ್ರೆ, ತುಮಕೂರು ಯೂನಿವರ್ಸಿಟಿಗಾದ್ರೂ ಅದನ್ನು ಕೊಟ್ರೆ PG ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ತುಮಕೂರು ಯೂನಿವರ್ಸಿಟಿ ಕೊಟ್ರೆ ಅದನ್ನ ನಾವೇ ರಿನೋವೇಷನ್ ಮಾಡಿ ಒಂದು ವಿದ್ಯಾರ್ಥಿನಿಯರಿಗೆ ಒಂದು ವ್ಯವಸ್ಥಿತವಾದ ಒಂದು ಹಾಸ್ಟೆಲ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದನ್ನ UGಗೆ ಕೇಳಿದೀವಿ. ಇನ್ನು ಈ ರೀತಿ ಸರ್ಕಾರವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ವಸತಿ ನಿಲಯವನ್ನ ಕಟ್ಟಿದ್ದು ಕಾಲೇಜು ಆಡಳಿತ ಮಂಡಳಿಯಾಗ್ಲಿ ವಿಶ್ವವಿದ್ಯಾನಿಲಯದ ಆಡಳಿತವಾಗ್ಲಿ ಇದ್ರ ಬಗ್ಗೆ ಸೂಕ್ತ ಕ್ರಮ ವಹಿಸದೇ ಇರೋದು ವಿಪರ್ಯಾಸವೇ ಸರಿ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.